SSLC ಪಾಸ್ ಆದ ವಿದ್ಯಾರ್ಥಿಗಳೇ ಗಮನಿಸಿ. ಪ್ರತಿಷ್ಠಿತ KLE ಸಂಸ್ಥೆಯ ಬೈಲಹೊಂಗಲದ KLE ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಾದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಇದೇ ವರ್ಷದಿಂದ AI ಹೊಸ ಕೋರ್ಸ್ ಪ್ರಾರಂಭಿಸಲಾಗುವುದು. ಅನುಭವಿ ಶಿಕ್ಷಕರು, ಹಸಿರು ಪರಿಸರ, ವಿಶಾಲ ಗ್ರಂಥಾಲಯ, ಪ್ರಯೋಗಾಲಯ, ವೈಫೈ, ಇಂಟರ್ನೆಟ್, ಹಾಸ್ಟೆಲ್ ಮತ್ತು ಕ್ಯಾಂಪಸ್ ಸಂದರ್ಶನ ಸೌಲಭ್ಯವಿದೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರೊಫೆಸರ್ SB ನಿರಡಿ, KLE ಪಾಲಿಟೆಕ್ನಿಕ್, ದೇವಲಾಪುರ ರಸ್ತೆ, ಬೈಲಹೊಂಗಲ. ಸಂಪರ್ಕಿಸಿ 9844360961. ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮೇ 9ರಂದು ಹಾಗೂ 10ನೇ ತಾರೀಕಿನಂದು 2 ದಿನಗಳ ಕಾಲ ಚಿಕ್ಕ ರಥೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು. ಮೊದಲನೇ ದಿನದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೆಳವಡಿ ಸಂಸ್ಥಾನದ ರಾಜಗುರುಗಳಾದ ಶ್ರೀ ಶಿವಸಿದ್ದರಾಮೇಶ್ವರ ಶ್ರೀಗಳು ಹಾಗೂ ಶ್ರೀ ನಾರಾಯಣ ಶಾಸ್ತ್ರಿಗಳು ಒಡೆಯರಹಟ್ಟಿ ಹಾಗೂ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಶ್ರೀ ಬಸಯ್ಯ ವೀರಕ್ಮಠ್, ಉಪನ್ಯಾಸವನ್ನು ಶ್ರೀ ಮಮ್ಮ ಕಾಡೇಶ್ನವರ್ ಹಾಗೂ ಇದೇ ಸಂದರ್ಭದಲ್ಲಿ ಗ್ಯಾಸ್ ವಿತರಕರನ್ನು, ಸ್ಮರಣಿಕೆ ದಾನಿಗಳನ್ನು, ಟಿ ಶರ್ಟ್ ಕೊಡುಗೆ ದಾನಿಗಳನ್ನು ಹಾಗೂ ಪ್ರಸಾದ ಸೇವೆಗೈದ ಮಹನೀಯರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರ್ ಮಂಗಳಗಟ್ಟಿ ಹಾಗೂ ಪ್ರತಿದಿನ ಸಂಗೀತ ಸೇವೆ ಶ್ರೀ ರುದ್ರೇಶ್ ಹುಗಾರ್ ಹಾಗೂ ಜೀವನ್ ಕುಮಾರ್ ಇವರಿಂದ ನಡೆಯುತ್ತಿರುತ್ತದೆ. ಬಳಿಕ ರಾತ್ರಿ 10 ಗಂಟೆಗೆ ಜೂನಿಯರ್ ಉಪೇಂದ್ರ ಮತ್ತು ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರವಿವಾರ ದಿನಾಂಕ 10ರಂದು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶಿರ್ಕೋಳ್ ಹಾಗೂ ಶ್ರೀ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಜಡಿಮಠ್, ಉಪಸ್ಥಿತಿಯನ್ನು ಮಡವಾಳೆಯ ಸ್ವಾಮಿಗಳು ರೊಟ್ಟೆನವರ ಮಠ್ ಹಾಗೂ ರುದ್ರಯ್ಯ ಸ್ವಾಮಿಗಳು ರೊಟ್ಟೆನವರ ಮಠ್, ಉಪನ್ಯಾಸವನ್ನು ಶ್ರೀ ಗದಗೈ ಹಿರೇಮಠ್ ಹಾಗೂ ಇದೇ ಸಂದರ್ಭದಲ್ಲಿ ಪ್ರಸಾದ ಸೇವೆಗೈದ ಮಹನೀಯರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಪೂಜಾ ಕುಂಬಾರ್ ಇವರಿಂದ ನೆರವೇರಿಸಲಾಯಿತು. ಬೆಳವಡಿಯ ಆರಾಧ್ಯವಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ 1ನೇ ದಿನ ಇವತ್ತು ಚಿಕ್ಕ ರಥದ ಮುಖಾಂತರ ಪ್ರಾರಂಭವಾಯಿತು. ಈ ರಥದ ಚಾಲನೆಗಾಗಿ ಬೆಳವಡಿಯ ಸಂಸ್ಥಾನ ಮಠದ ಗುರುವಾದಂತ ಹುಲಿಯಜ್ಜನವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟರು. ಅದರಂತೆ ಪ್ರತಿ ವರ್ಷದಂತೆ ನಡೆಯುತ್ತಿರುವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಉತ್ಸವವು ಇವತ್ತು 6ನೇ ವಾರ್ಡಿನ ಎಲ್ಲ ಸರ್ವ ಸದಸ್ಯರಿಂದ ಅತಿ ವಿಜೃಂಭಣೆಯಿಂದ ಮುನ್ನುಗ್ತಾ ಇದೆ. ನಾವು 6ನೇ ವಾರ್ಡಿನ ಎಲ್ಲ ಗುರು ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಜಾತ್ರೆಯನ್ನು ಅತಿ ಅಚ್ಚುಕಟ್ಟಾಗಿ ಮಾಡಬೇಕೆಂದು ನಿರ್ಧರಿಸಿ ಇವತ್ತಿನ ದಿವಸ ಹಲವು ಕೆಲಸಗಳನ್ನು ನಾವು ಈ ದೇವಸ್ಥಾನಕ್ಕೆ ಮಾಡಿದ್ದೇವೆ. ಅದ್ಯಾವುದು ಅಂತಂದ್ರೆ, ಮೊದಲನೇದಾಗಿ ಮಹಾರಥದ ಅಚ್ಚು ಒಂದು ಶಿಥಿಲ ಸ್ಥಿತಿಗೆ ಬಂದಿರತಕ್ಕಂಥ ಒಂದು ಸಮಯ ನಮಗೆ ಕಂಡು ಬಂದ ಕಾರಣ ಅದನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಅಚ್ಚನ್ನು ಹಾಕಿ ಒಂದು ರಥಕ್ಕೆ ಯಾವುದೇ ತರಹದಂತ ಅಹಿತಕರ ಘಟನೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ. ಇದು ಮೊದಲನೇದು. ಎರಡನೇದಾಗಿ ಈ ಬೆಳವಡಿ ಗ್ರಾಮದಲ್ಲಿ ದೀಪಾಲಂಕಾರವನ್ನು ಪ್ರಪ್ರಥಮ ಬಾರಿಗೆ ನಾವು 6ನೇ ವಾರ್ಡಿನ ಎಲ್ಲ ಗುರು ಹಿರಿಯರು ವಿಚಾರಿಸಿ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರಂತೆ ಈ ಬೆಳವಡಿ ಗ್ರಾಮದ ವೀರಭದ್ರೇಶ್ವರ ಒಂದು ದೇವಸ್ಥಾನಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿರತಕ್ಕಂತ ಒಂದು ಜಾಗೆಯನ್ನು ಈ ನಮ್ಮೂರಿನ ಎಲ್ಲ ಗುರು ಹಿರಿಯರು ಸೇರಿ ಒಂದು ಜಾಗೆಯನ್ನು ನೀಡಿದ್ದರು. ಅದನ್ನು ನಾವು ಸತತ 2 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ಎಲ್ಲ ಯುವಕರು ಹಾಗೂ ಎಲ್ಲ ಊರಿನ ಗುರು ಹಿರಿಯರು 6ನೇ ವಾರ್ಡಿನ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಒಂದು ಆ ತೆರವು ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ದಿನ ಭವ್ಯವಾದಂತಹ ಒಂದು ಸಮಾರಂಭದ ವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಈ ಪ್ರಥಮ ದಿವಸದ ಜಾತ್ರಾ ಮಹೋತ್ಸವದ ಒಂದು ಪ್ರಸಾದ ಸೇವೆಯನ್ನು ಹಲವು ಮಹನೀಯರು ಮಾಡಿರುತ್ತಾರೆ. ಅವರಿಗೆ ನಮ್ಮ 6ನೇ ವಾರ್ಡಿನ ಎಲ್ಲ ಸರ್ವ ಸದಸ್ಯರಿಂದ ಹಾಗೂ ಯುವಕರಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 20 ಹಣಸು, 20 ಹಲಸು, ದಾಳಿಂಬೆ ಇತ್ಯಾದಿ ಹಣ್ಣುಗಳನ್ನು ಕೊಡುವುದರ ಜೊತೆಗೆ ಒಂದು ದವಸ ಧಾನ್ಯಗಳು ಸಹಿತ 1 ರೂಪಾಯಿಗೆ ಸುಮಾರು 4 ಸೇರು ಜೋಳ ದೊರೆತಾ ಇತ್ತು ಇದೇ ಮಾರುಕಟ್ಟೆಯಲ್ಲಿ. 20 ಸೇರು ಗೋಧಿ ದೊರೆತಾ ಇತ್ತು ಇದೇ ಮಾರುಕಟ್ಟೆಯಲ್ಲಿ. 1 ಮಣ 1 ರೂಪಾಯಿಗೆ ಬೆಲ್ಲ ದೊರೆತಾ ಇತ್ತು, ಅರ್ಧ ಮಣಕ್ಕೆ 1 ರೂಪಾಯಿಗೆ ಸಕ್ಕರೆ ದೊರೆತಾ ಇತ್ತು. ಎಂತ ಸುಭಿಕ್ಷೆ ಕಾಲವು. ಬಂಗಾಳ ಹೇಗಿತ್ತೋ ಗೊತ್ತಿಲ್ಲ, ತೇರು ಹೇಗಿತ್ತೋ ಗೊತ್ತಿಲ್ಲ, ಅವ್ರು ಯಾವ ರೀತಿಯಾಗಿ ಹೂಡಿಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೂ ಸಹಿತ ನಾನು ಇತಿಹಾಸದ ಅವತರಣೆಗಳನ್ನ ಹುಡುಕಿಕೊಂಡು ಬಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ. ಅಂದು ಸುಭಿಕ್ಷೆಯ ಕಾಲ 17ನೇ ಶತಮಾನ. ಸಮಯ ಸರದ ಹೊರಬಂದು ನಿಲ್ತಾ ಇದ್ದೇನೆ. ವಿಷಯವನ್ನ ಅದೇ ಮಡಗ ಮಾಡಿ ಮಾತನಾಡಿ ಹಿಂದೆ ನಾನು ತಿಳಿಯುತ್ತೇನೆ. 55 ಹೊತ್ತುಕೊಂಡಂತಹ ತೇರನ್ನ ಅಂದನ ಹಿರಿಯರು ಮಾಡಿದರು. 1955 ಮಂಟಪ ಜಾತ್ರೆಯ ಒಂದು ಸಂಭ್ರಮದಿಂದ ಮುರುಗೋಡರ ಮಾಂತಪ್ಪಗಳು ಸಹಿತ ಬಂದಂತಹ ಸಮಯದಲ್ಲಿ ಅದರ ಉದ್ಘಾಟನೆ ಆಗಿದೆ. 19 ನಾವು ಒಂದು ಕ್ಷಣವೂ ಕೂಡ ಕಾಲನ್ನು ನಿಲ್ಲಿಸಬಾರದು.
ಒಂದು ಕ್ಷಣ ಬಹಳ ಮಹತ್ವದ್ದು. ಒಂದು ಕ್ಷಣದೊಳಗೆ ಏನೇನೋ ಆಗ್ತದೆ, ಆ ಕ್ಷಣದೊಳಗೆ 60 ಭಾಗ ಮಾಡಿ ಆ ಒಂದು ಕ್ಷಣದೊಳಗೆ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ಸಮಯ. ಅದಕ್ಕೆ ಟೈಮ್ ಈಸ್ ಪ್ರೆಸಿಯಸ್. ದ ಮೋಸ್ಟ್ ಪ್ರೆಸಿಯಸ್ ಥಿಂಗ್ ಆನ್ ದಿಸ್ ಯೂನಿವರ್ಸ್, ಟೈಮ್. ಟೈಮ್ ಕೆನಾಟ್ ಬಿ ಸ್ಟಾಪ್, ಟೈಮ್ ಕೆನಾಟ್ ಬಿ ಅಡ್ಜರ್ನ್. ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದ ಟೈಮ್. ಸಮಯ ಯಾರ ಮಾತು ಕೇಳುವುದಿಲ್ಲ. ಅದಕ್ಕೆ ಬ್ರಿಟಿಷರ ಒಂದು ಉಕ್ತಿ ಇದೆ, ಟೈಮ್ ಅಂಡ್ ಟೈಮ್ ವೇಟ್ ಫಾರ್ ನನ್. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಿನ ಕಲಿಯುಗದಲ್ಲಿ ಯಾರು ಅಧರ್ಮದಿಂದ ನಡೀತಾ ಇದ್ದಾರೆ ಅಂಥವರನ್ನು ಧರ್ಮ ಮಾರ್ಗದಲ್ಲಿ ತರಲು ವೀರಭದ್ರನ ಅವತಾರ ಆಯಿತು. ಇನ್ನೊಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಯಾರು ಅನೀತಿಯಿಂದ ನಡೀತಾ ಇದ್ದಾರೆ ಅವರನ್ನು ನೀತಿವಂತರನ್ನಾಗಿ ಮಾಡುವ ಸಲುವಾಗಿ ವೀರಭದ್ರನ ಅವತಾರ ಆಯಿತು. ನಮ್ಮ ಶರಣರು ಒಂದು ಮಾತನ್ನು ಹೇಳಿದರು, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವ ವೀರಭದ್ರ ಸ್ವಾಮಿಯ ಒಂದು ಅವತಾರ ಆಯಿತು ಅಂತ ತಿಳ್ಕೊಂಡು ನಾವು ಈ ಸಂದರ್ಭ ಹೇಳಬೇಕಾಗ್ತಾ ಇದೆ. ಧರ್ಮದ ಜ್ಯೋತಿ ಬೆಳಗಿಸೋ. ಹೋಗ್ತದೆ. ಯಾಕಂದ್ರೆ ಅದ ನಾಯಿ ಹೆಂಗ ಇರ್ತದೆ. ಆದ್ರೆ ನಾವು ಮನುಷ್ಯರಾಗಿ ಇರಬೇಕಾದಂಥವರು ಇವತ್ತ ಮನುಷ್ಯತ್ವವನ್ನು ಮರೆತು ಮಾನವೀಯ ಗುಣಗಳನ್ನ ಗಾಳಿಗೆ ಕೂರಿ ಹೆಂಗೆಗೋ ಬರ್ತಕ್ಕಂಥ ಅಂತಕ್ಕಂಥದ್ದನ್ನ ನಾವೆಲ್ಲರೂ ತಿಳ್ಕೊಂಡು ನಡೆದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ಜಾತ್ರೆಗಳ ಉದ್ದೇಶ, ಧಾರ್ಮಿಕ ಒಂದು ಸಂಸ್ಕಾರದ ಉದ್ದೇಶ, ನಿಮ್ಮ ಮನೆಯೊಳಗೆ ಮಾಡತಕ್ಕಂಥ ಹಬ್ಬ ಹುಣ್ಣಿಮೆ ಇವುಗಳ ಉದ್ದೇಶ ಅನ್ನೋದಲ್ಲ, ನಾವು ದೊಡ್ಡವರಾಗಬೇಕು, ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಬೇಕು. ದೇವರಿಗಾಗಿ ಅಲ್ಲ, ಇವೆಲ್ಲ ಗುಡಿ ಗುಂಡಾರಲ್ಲ, ಇವೆಲ್ಲ ದೇವರಿಗಾಗಿ ಅಲ್ಲ, ನಮಗಾಗಿ. ಈ ದೇಹ ಒಳ್ಳೆಯದಾಗಿ ಈ ದೇಹಕ್ಕೆ ಒಳ್ಳೆಯ ಸಂಸ್ಕಾರ ಸಿಗಬೇಕಂತ ತಿಳ್ಕೊಂಡು ಈ ದೇವಾಲಯಗಳ ನಿರ್ಮಾಣ. ಮನಗಳಿಂದ ತತ್ತ ಮೀರಿದ ಮಾತು ಮನಗಳಿಂದ ಆಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು.